ಉದ್ಯಮಿ ಮೋಹನ್ ದಾಸ್ ಪೈ ವಿಚಾರದಲ್ಲಿ ಬಹಳ ಟೀಕೆಗಳು ಎಲ್ಲವೂ ಬರ್ತಾ ಇತ್ತು. ಅದಕ್ಕೆ ಹಲವು ರೀತಿಯಾಗಿ ಮಾತನಾಡ್ತಾ ಇದ್ರು. ಬಟ್ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಮೋಹನ್ ದಾಸ್ ಪೈ ಅವರು ಹೋಗಿ ಭೇಟಿಯಾಗಿದ್ದಾರೆ. ಬಹಳ ಚರ್ಚೆ ಆಗುತ್ತೆ. ಮೋಹನ್ ದಾಸ್ ಪೈ ಅವರು ಟ್ವೀಟ್ ಅನ್ನ ಮಾಡಿದಾಗ ಅವರು ಕೊಟ್ಟಂತ ಹೇಳಿಕೆಗಳು, ಸದಾಶಿವನಗರದ ನಿವಾಸದಲ್ಲಿ ಈಗ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಚರ್ಚೆಗೆ ಹೋಗಿದ್ದಾರೆ ಅನ್ನೋದು. ಬೆಂಗಳೂರು ದೇಶದಲ್ಲೇ ಶ್ರೀಮಂತ ನಗರ, ಬೆಂಗಳೂರು ಹೀರೋ ಆಗಬೇಕು, ಬಟ್ ಇಲ್ಲಿ ವಿಲನ್ ಆಗಿ ಕೂತ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಬೆಂಗಳೂರನ್ನ ಚಾಂಪಿಯನ್ ಮಾಡ್ತಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅನ್ನ ಹೊಗಳಿದ್ದಾರೆ ಮೋಹನ್ ದಾಸ್ ಪೈ. ಮೊನ್ನೆಯಷ್ಟೇ ಡಿ ಕೆ ಬಗ್ಗೆ ಅಸಮಾಧಾನವನ್ನ ಮೋಹನ್ ದಾಸ್ ಪೈ ವ್ಯಕ್ತಪಡಿಸಿದ್ರು, ಬಟ್ ಇವತ್ತು ಅವರನ್ನ ಹೊಗಳಿದ್ದಾರೆ. ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಹೊಗಳಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಕೂಡ ಮಾಡಿದ್ದರು. ಅದಾದ ನಂತರ ಮಾತನಾಡಿದಂಥ ಮೋಹನ್ ದಾಸ್ ಪೈ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಹೊಗಳಿದ್ದಾರೆ, ಬದಲಾವಣೆಯನ್ನು ಮಾಡುತ್ತಾರೆ, ಬೆಂಗಳೂರು ಅಭಿವೃದ್ಧಿಯ ವಿಚಾರದಲ್ಲಿ ಕ್ರಮವನ್ನು ತಗೊಳ್ಳುತ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಸೊ ಇದು ಮೋಹನ್ ದಾಸ್ ಪೈ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾದಂತಹ ಸಂದರ್ಭ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಬೆಂಗಳೂರಿನ ಬಗ್ಗೆ ಅವರ ಅಪಾರವಾದಂಥ ಆಸಕ್ತಿ. ಯಾವಾಗವಾಗ ಬೆಂಗಳೂರು ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ತಮ್ಮ ಹೇಳಿಕೆಯ ಮೂಲಕವಾಗಿಯೂ ಕೂಡ ಅವರು ಟೀಕೆಗಳನ್ನು ಮಾಡ್ತಾ ಇದ್ರು ಸರ್ಕಾರಗಳನ್ನು. ರೀಸೆಂಟಾಗಿ ಕೂಡ ಟೀಕೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮುಗಿಬಿದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು. ಅದಾದ ನಂತರ ಪ್ರಿಯಾಂಕಾ ಖರ್ಗೆ ಅವರಂತೂ ಮುಗಿಬಿದ್ರು. ನೋಡಿ, ನಮ್ಗೇನಂದರೆ ನಾವು ಡಿ ಕೆ ಶಿವಕುಮಾರ್ ಸಿಕ್ಕಿಬಿಟ್ಟು ನಾವೆಲ್ಲ ಸಮಸ್ಯೆ ಮಾತಾಡಬೇಕು. ಅವ್ರಿಗೆಲ್ಲ ಅರ್ಥ ಆಗಿದೆ. ಅವರು ಬೆಂಗಳೂರಿಯನ್ನು ಅವ್ರಿಗೆಲ್ಲ ಗೊತ್ತು. ಮಾಡ್ತೀನಪ್ಪ, ನಾವು ನೀವು ಮಾಡ್ತೀವಿ, ಒಟ್ಟಿಗೆ ಕೆಲಸ ಮಾಡ ಅಂತ ಹೇಳಿದ್ದಾರೆ. ಇವಾಗ ನೋಡಿ, ಯಾರಾದರೂ ಕ್ರಿಟಿಸೈಸ್ ಮಾಡಲಿ, ಏನಿದೆ, ನಾವು ಚರ್ಚೆ ಮಾಡಬೇಕಲ್ಲ. ನೀವು ಕ್ರಿಟಿಸೈಸ್ ಮಾಡ್ತೀರಾ, ನಾವು ಕ್ರಿಟಿಸೈಸ್ ಮಾಡ್ತೀವಿ, ನಾವೆಲ್ಲ ಚರ್ಚೆ ಮಾಡಬೇಕು. ಯಾಕಂದರೆ ನಮಗೇನು ಬೇಕಂದರೆ ಬೆಂಗಳೂರು ಮುಂದೆ ಬರಬೇಕು, ನಮ್ಮ ಕನ್ನಡಿಗ ಯುವಕರಿಗೆ ಒಳ್ಳೆ ಕೆಲಸ ಸಿಗಬೇಕು, ನಮ್ಮ ರಾಜ್ಯ ಮುಂದೆ ಬರಬೇಕು, ನಮ್ಮ ದೇಶ ಮುಂದೆ ಬರಬೇಕು, ಅದೇ ಆಸೆ. ಇಲ್ಲಪ್ಪ, ಅದೆಲ್ಲ ಹೇಳ್ತಾರಪ್ಪ. ನೋಡಿ, ಬೊಮ್ಮ ಇದ್ದಾಗ ನಾನೇ ಟಿವಿಗೆ ಹೋಗ್ಬಿಟ್ಟು ಭ್ರಷ್ಟಾಚಾರ ಜಾಸ್ತಿ ಅಂತ ಹೇಳಿದ್ದೆ, ಸರಿ ಇದೆಯಾ? ಧರಮ್ ಸಿಂಗ್ ಇದ್ದಾಗ ನಾವೇ ಹೋಗ್ಬಿಟ್ಟು ಕ್ರಿಟಿಸೈಸ್ ಮಾಡಿದ್ವಿ. ಧರಮ್ ಸಿಂಗ್ ನಮಗೆಲ್ಲ ಕರೆದುಬಿಟ್ಟು ಬಿ ಕೆ ದಾಸಿಗೆ ಹೇಳಿಬಿಟ್ಟು ಒಂದು ಕಮಿಟಿ ಮಾಡಿಬಿಟ್ಟು ಮಾಡಿದ್ರು. ಅದೆಲ್ಲ ಪರವಾಗಿಲ್ಲ, ಬೇರೆ ಅದು ಕ್ರಿಟಿಸೈಸ್ ಮಾಡ್ತಾರೆ. ಅನೇಕ ವೇದಿಕೆಗಳಿದಾವೆ. ಈ ರೀತಿ ಬಹಿರಂಗವಾಗಿ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಅದಕ್ಕೆ ನಾನು ಹೇಳಿದೆ, ನಾವೆಲ್ಲ ಹೇಳಿದ್ವಿ, ಬ್ರ್ಯಾಂಡ್ ಬೆಂಗಳೂರಿಗೆ ಅಂತ ಇದು ಇಂಟರ್ನ್ಯಾಷನಲ್ ಏರಿಯಾಲಿ ನಮ್ಗೆ ಒಳ್ಳೆ ಮಿನಿಸ್ಟರ್ ಬೇಕು, ನೀವೇ ಮಿನಿಸ್ಟರ್ ಆಗಬೇಕು, ನೀವೆಲ್ಲ ಮಾಡಬೇಕು. ವಿಶ್ವದಲ್ಲೇ ಎಲ್ಲರೂ ನೋಡ್ತಾ ಇದ್ದಾರೆ ಬೆಂಗಳೂರಿಗೆ ಏನಾಗ್ತದೆ, ಎಲ್ಲ ದುಃಖ ಇದೆ. ನಾನು ದಿನಾಗ್ಲೂ 2-3 ಜನ ನನಗೆ ಅಮೇರಿಕಾದಿಂದ ಯುರೋಪಿಂದ ಫೋನ್ ಮಾಡ್ತಾರೆ, ನಿಮ್ಮ ಊರಿಗೆ ಏನಾಗಿದೆ ನೋಡಿ. ಔಟರ್ ರಿಂಗ್ ರೋಡಲ್ಲಿ 10 ಲಕ್ಷ ಜನ ಕೆಲಸ ಮಾಡ್ತಾರೆ. ಅಲ್ಲಿ ಕಂಪನಿಗಳು ಇರೋದು ಫಾರ್ಚೂನ್ 500 ಕಂಪನೀಸು. ವಿಶ್ವದಲ್ಲೇ ಯಾವ ರಸ್ತೆಯಲ್ಲೂ ಆ ಥರ ಕಂಪ್ನಿಗಳಿಲ್ಲ. ಯಾವ ಒಂದು ರಸ್ತೆಯಲ್ಲೂ 10 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡೋರು ಇಲ್ಲ. ಬೆಂಗಳೂರು ಮಾತ್ರ ಇದೆ, ಅದು ಸರಿ ಮಾಡಬೇಕು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಏನು ಮಾತುಕತೆ ಆಯಿತು ಇಬ್ಬರ ನಡುವೆ? ಜೊತೆಗೆ ಆಚೆ ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಿದ್ರು. ಸೊ ಡಿ ಕೆ ಶಿವಕುಮಾರ್ ಕೊಟ್ಟಂತ ಭರವಸೆ ಏನು ಮೋಹನ್ ದಾಸ್ ಪೈ ಅವರಿಗೆ? ಅರುಣ್, ಪ್ರಮುಖವಾಗಿ ಮೋಹನ್ ದಾಸ್ ಪೈ ಅವರು ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯ ಸಂದರ್ಭದಲ್ಲಿ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ ಅಂತ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಅವರು ಎಕ್ಸ್ ಮೂಲಕವಾಗಿ ಕೆಲವೊಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಅವರು ಟೀಕೆ ಮಾಡಿದಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತು ಸರ್ಕಾರದ ಭಾಗವಾಗಿ ಸಾಕಷ್ಟು ಸಚಿವರುಗಳು ಮೋಹನ್ ದಾಸ್ ಪೈ ಅವರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಆದ್ರೆ ಇವತ್ತು ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೂಡ ಆಗಿರ್ತಕ್ಕಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಪಾಸಿಟಿವ್ ಆಗಿ ಮಾತನಾಡಿದ್ರೆ ಎನ್ನುವಂತಹ ಮಾತುಗಳನ್ನ ಮೋಹನ್ ದಾಸ್ ಪೈ ಅವರು ಹೇಳಿದ್ದಾರೆ. ಮತ್ತು ಅವರು ಪಕ್ಕದಲ್ಲೇ ಕುಳಿತು ಮಾತನಾಡುವಂತ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಡಿ ಹೋಗಲಿರುವಂತಹ ವಿಡಿಯೋ ಕೂಡ ಅದರಲ್ಲಿದೆ. ಆದ್ರೆ ಬೆಂಗಳೂರು ಅಭಿವೃದ್ಧಿಗೆ ಪೂರಕವಾಗಿ ನಾರ್ತ್ ಇಂಡಿಯಾದಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಮೋಹನ್ ದಾಸ್ ಪೈ ಅವರು ಬಹಿರಂಗವಾಗಿ ಹೇಳಿರುವಂತದ್ದು ಕೂಡ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದ ನಂತರ ಮೋಹನ್ ದಾಸ್ ಪೈ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಹೊಗಳಿದ್ದಾರೆ. ಅದರ ಜೊತೆಗೆ ಅಭಿವೃದ್ಧಿಯ ವಿಚಾರದಲ್ಲಿ ಮಾತನಾಡಿದ್ದಾರೆ. ನಮಗೇನ್ರಿ ಇದರಿಂದ ಆಗಬೇಕಾಗಿರೋದು, ನಮ್ಮ ಬೆಂಗಳೂರು ಅಭಿವೃದ್ಧಿ ಆಗಬೇಕಾಗಿದೆ, ಅಷ್ಟೇ ನಮ್ಮ ಆಸೆ ಇದರಲ್ಲಿ. ಸೊ ಹಾಗಾಗಿ ಅದರ ಬಗ್ಗೆ ಮಾತನಾಡಿದ್ದೀನಿ ನಾವು. ನೋಡೋಣ ಏನು ಮಾಡ್ತಾರೆ. ವಿಶ್ವಾಸ ಅಂತೂ ಇದೆ, ಏನಾದರೂ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಮೋಹನ್ ದಾಸ್ ಪೈ ಅವರು ಆಡಿರೋದು. ಕಾರಣ ಬೆಂಗಳೂರು ದೇಶದಲ್ಲೇ ಶ್ರೀಮಂತವಾಗಿರುವಂತಹ ನಗರ, ಹಾಗಾಗಿ ಎಲ್ಲ ನಗರಗಳಿಗೂ ಕೂಡ ಹೀರೋ ಅಂತ ಬೆಂಗಳೂರು ಅನ್ನಿಸ್ಕೊಳ್ಬೇಕು ಅನ್ನುವಂಥ ಮಾತನಾಡಿದ್ದಾರೆ. ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ನ ಇವತ್ತು ಹೊಗಳಿದ್ದಾರೆ. ಮೊನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ
ಟೀಕೆಯನ್ನು ಮಾಡಿದರು. ತದನಂತರ ಕಾಂಗ್ರೆಸ್ ಸರ್ಕಾರದ ನಾಯಕರೆಲ್ಲ ಮುಗಿಬಿದ್ದಿದ್ರು. ನಾನಾಗಲೂ ಹೇಳ್ತಾ ಇದ್ದೆ, ಪ್ರಿಯಾಂಕಾ ಖರ್ಗೆ ಅವರಂತೂ ಮುಗಿಬಿದ್ದು ಯಾಕ್ರಿ ಅವಮಾನ ಮಾಡ್ತಾ ಇದ್ದೀರಾ, ಬೆಂಗಳೂರಿನ ಮಾನ ಏನಾಗ್ಬಿಡುತ್ತೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಸರ್ ಕೂಡ ಹೇಳಿದರು, ರಂಗನಾಥ್ ಸರು, ಅಲ್ಲ ರೀ, ದೇಶದ ಬಗ್ಗೆನೇ ರಾಹುಲ್ ಗಾಂಧಿ ಅವರು ಆ ಥರ ಮಾತನಾಡಿದ್ರಲ್ಲ, ಅವಾಗೇನು ಅನ್ನಿಸ್ಲಿಲ್ವಾ ಅಂತ ಹೇಳಿ. ಇವತ್ತು ಹೊಗಳ್ತಾ ಇದ್ದಾರೆ ಮೋಹನ್ ದಾಸ್ ಪೈ ಅವರು ಡಿ ಕೆ ಅವರನ್ನು.